ಸ್ನೇಹಿತರೆ, ನಮ್ಮ ವಸಂತ ಗೆಳೆಯರೇನಾದ್ರೂ ಈ ವಿಡಿಯೋ ನೋಡ್ಬಿಟ್ರೆ ಖಂಡಿತವಾಗಿಯೂ ಪಬ್ಲಿಕ್ ಮಿರರ್ ಚಾನೆಲ್ ಅನ್ನ ಡಿಲೀಟ್ ಮಾಡ್ಬಿಟ್ಟು ಮನೆಯಲ್ಲಿ ನೆಮ್ಮದಿಯಾಗಿ ಇದ್ಬಿಡೋಣ, ಇಲ್ಲಾದ್ರೂ ಸೋಪ್ ಗಿಪ್ ಮಾರ್ಕೊಂಡು ನೆಮ್ಮದಿಯಾಗಿರೋಣ. ಈ ಚಾನಲ್ ಈ ಪತ್ರಕರ್ತ ಇದೆಲ್ಲ ನನ್ಗೆ ಬರಲ್ಲಪ್ಪ ಕೆಲ್ಸಗಳು ಅಂತ ಹೇಳಿ ಎಲ್ಲಾದ್ರೂ ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇದ್ಬಿಡ್ತಾರೆ. ಯಾಕೆ ಅಂತ ಕೇಳ್ತೀರಾ? ಇವರು ಪಬ್ಲಿಕ್ ಮಿರರ್ ಚಾನೆಲ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಅದನ್ನ ಲಕ್ಷಾಂತರ ಜನ ನೋಡಿಲ್ಲ, ಯಾರೋ ಒಂದ್ ಸ್ವಲ್ಪ ಜನ ನೋಡಿದ್ದಾರೆ. ಅದ್ರಲ್ಲಿ ನಾನು ಒಬ್ಳು ನೋಡಿದೀನಿ. ಏನಪ್ಪ ವಿಚಾರ ಅಂತ ಕೇಳ್ತೀರಾ? ರಾಜಕಾರಣಿಗಳಿಗೆ, ಅದ್ರಲ್ಲೂ ಪ್ರಿಯಾಂಕ್ ಖರ್ಗೆ ಅವ್ರಿಗೆ, BK ಹರಿಪ್ರಸಾದ್ ಅವ್ರಿಗೆ, ಇನ್ನು ಕೆಲವು ಲೀಡರ್ನವ್ರಿಗೆಲ್ಲ ಕೇಂದ್ರದ ಜೊತೆಗೆ ಸಂಬಂಧ ಇದೆ ಅನ್ನುವಂತಹ ಒಂದು ಸೂಚನೆ ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಇವತ್ತು ಯಾರಿರೋದು? ಮೋದಿಜಿ ಸರ್ಕಾರ. ಅವ್ರ ಜೊತೆಗೆ ಇವ್ರಿಗೆ ಯಾಕ್ರಿ ಸಂಬಂಧ ಇದೆ? ಅವ್ರಿಗೆ ಗೊತ್ತಾದ್ರೆ ನಿಮಗ್ ಫುಲ್ ಕ್ಲಾಸು. ಫಸ್ಟ್ ಆ ವಿಡಿಯೋ ಡಿಲೀಟ್ ಮಾಡ್ಕೊಬಿಡಿ. ಆಮೇಲೆ ಎರಡನೇ ಸ್ಟೇಟ್ಮೆಂಟ್ ನಿಮ್ದು. ಕಾನೂನು ತಜ್ಞರು ಹೇಳಿದ್ದಾರೆ. ಅದ್ ಯಾ ಕಾನೂನು ತಜ್ಞರು ಅಂತ ಗೊತ್ತಿಲ್ಲಪ್ಪ, ಹೆಸರು ಇಲ್ಲ, ಅವ್ರನ್ನ ಕರ್ಕೋಬ, ಅವ್ರಿಗೆ ಸ್ವಲ್ಪ ಕಿವಿ ಹಿಂಡಿ ಬುದ್ಧಿ ಹೇಳೋಣ. ಮಧ್ಯಂತರ ವರದಿಯನ್ನ SIT ಅವರು ಸಲ್ಲಿಸಿರೋದು ಹೌದು. ಆದ್ರೆ ಮಧ್ಯಂತರ ವರದಿ ಅಂದ್ರೆ ಚಾರ್ಜ್ ಶೀಟ್ ಅಲ್ಲ. ಅದರ ಆಧಾರದಲ್ಲಿ ಇವರೆಲ್ಲ ಯಾರು ಹೋರಾಟಗಾರರಿದ್ದಾರೆ ಇವರೆಲ್ಲ ಜೈಲ್ಗೆ ಹೋಗೋದು ಖಂಡಿತ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳಿದ್ದಾರೆ. ಸರಿ, ಮಧ್ಯಂತರ ವರದಿ ಬಂದ ಮೇಲೆ ಅಂತಿಮ ವರದಿ ಕೂಡ ಬರ್ಬೇಕು. ಎರಡೂ ವರದಿ ಬಂದ ಮೇಲೂ ಇವರೆಲ್ಲ ಜೈಲಿಗೆ ಹೋಗಲ್ಲ, ನಾನು ಹೇಳ್ತಾ ಇದ್ದೀನಿ, ನೀವು ಕೇಳಿ ಅಂತ ಚಿನ್ನಯ್ಯನನ್ನೇ ಹೊರಗಡೆ ಬಿಟ್ಬಿಟ್ಟೆ ಅವ್ರು ಬೇಲ್ ಕೊಟ್ಟು. ಇನ್ನು ಈ ಹೋರಾಟಗಾರನ್ನ ಹಿಡ್ಕೊಂಡು ಹೋಗಿ ಏನ್ ಮಾಡ್ತಾರೆ? ಹೋರಾಟಗಾರನ್ನ ಹಿಡ್ಕೊಂಡು ಹೋಗ್ಬಿಟ್ಟು ಅಲ್ಲೇನಾದ್ರು ಅದು ಚಪಾತಿ ಮುರಿತಾರಂತಲ್ಲ, ಹೋಗ್ಬಿಟ್ಟು ಮುದ್ದೆ ಮುರಿಯೋದ್ ಕಣಪ್ಪ ಜೈಲಲ್ಲಿ. ಚಪಾತಿ ಅಲ್ಲ, ಅದೇ ನಾರ್ತ್ ಇಂಡಿಯಾ ಅನ್ಕೊಂಬಿಟ್ಟ. ಇಲ್ಲೋ ನಾರ್ತ್ ಇಂಡಿಯಾದಲ್ಲಿ ಒಂದ್ಸತಿ ಅರೆಸ್ಟ್ ಆಗಿ ಎಲ್ಲಾರು ಒಳಗಡೆ ಗಿಲ್ಗಡೆ ಹೋಗಿದ್ರ ವಸಂತ್ ಗಿಳಿಯರವ್ರೆ? ನಮಗ್ ಗೊತ್ತಿಲ್ದಂಗೆ ಚಪಾತಿ ಅಂತ ಇದ್ದೀರಾ, ಅದಕ್ಕೆ ಕೇಳ್ತಾ ಇದ್ದೀನಿ. ಸರಿ, ಅದೇನೇ ಇರ್ಲಿ, ಹೋರಾಟಗಾರರಿಗೆ ತುಂಬಾ ಹಗುರವಾಗಿ ಮಾತಾಡಿದ್ದಾರೆ. ಜೊತೆಗೆ ಹೊಡಿಬೇಕಿತ್ತು ಇವ್ರನ್ನೆಲ್ಲ, ಯಾರನ್ನೆಲ್ಲ? ಯೂಟ್ಯೂಬರ್ಸ್ನ, ಈ ಜಯಂತ್ T ಅವ್ರನ್ನ ಹೊಡಿಬೇಕಾಗಿತ್ತಂತೆ ಕರ್ಕೊಬಂದು ಪೊಲೀಸವರು. ನೋಡ್ರಿ ಪೊಲೀಸ್ನವ್ರೆ, ನೀವು ಹೊಡಿತಾ ಇದ್ದೀರಾ ಅಥವಾ ನೀವು ಹೊಡಿತೀರಿ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಪಬ್ಲಿಕ್ಕಿಗೆ ರಾಂಗ್ ಆಗಿ ಕೊಡ್ತಾ ಇದ್ದಾರೆ. ಅದು ಇವರು ತಜ್ಞರ ಹತ್ರ ಕೇಳಿದಾರಂತೆ. ಯಾರು ಆ ತಜ್ಞರು ಖಂಡಿತ ನನಗ್ ಗೊತ್ತಿಲ್ಲ. ಕಾನೂನು ತಜ್ಞರಂತೆ. ಕಾನೂನು ತಜ್ಞರು ಖಂಡಿತ ಹೇಳೋದೇ ಇಲ್ಲ ಥರ್ಡ್ ಗ್ರೇಡ್ ಟ್ರೀಟ್ಮೆಂಟು ನಮ್ಮ ಇದರಲ್ಲಿ ಇಲ್ಲ, ಅಲೋ ಇಲ್ಲ, ಹೊಡಿಯೋಂಗಿಲ್ಲ, ಮ್ಯಾನ್ ಹ್ಯಾಂಡ್ಲಿಂಗ್ ಇಲ್ಲಪ್ಪ ಪೊಲೀಸವ್ರಿಗೆ. ಆಯ್ತಾ? ನಿನ್ನೆಲ್ಲೋ ಯಾರಾದ್ರೂ ಏರೋಪ್ಲೇನ್ ಹತ್ಸಿದ್ರೆ ನಿನ್ಗೇನಾದ್ರೂ ಅನುಭವ ಇದ್ದೇಳ್ತೀಯೋ? ಅದ್ ಏನ್ ಕರ್ಮವೋ ಒಂದು ಅರ್ಥ ಆಗ್ತಾ ಇಲ್ಲ. ಹಂಗ್ ಮಾಡಿದ್ರೆ ಅಪರಾಧ ಕಣಪ್ಪ. ವಿಟ್ನೆಸ್ಗಳನ್ನ ಹೊಡಿಯೋಂಗಿಲ್ಲ. ಅದಕ್ಕೆ ಅಲ್ವಾ ಜಯಂತ್ T ಅವರು ರಾಜ್ಯಪಾಲರಿಗೆ ಲೆಟರ್ ಬರ್ದಿರೋ ಅಂತದ್ದು, ಕೋರ್ಟ್ಗೆ ಹೋಗಿರೋ ಅಂತದ್ದು, ಆದೇಶ ಬಂದಿರೋ ಅಂತದ್ದು, ಅದನ್ನೆಲ್ಲ ನೋಡಲ್ವಾ? ಇದನ್ನೆಲ್ಲ ನಿನ್ನ ಕಾನೂನು ತಜ್ಞರು ಹೇಳಲ್ವಾ? ಮತ್ತೆ ಮತ್ತೊಂದು ಅಲಿಗೇಷನ್ ಏನಂದ್ರೆ, ತಾವ್ ಹೇಳ್ತಾ ಇರೋದು ಈ ಎಲ್ಲಾ ಯೂಟ್ಯೂಬರ್ಸ್ ನ ಚಾನೆಲ್ ಅನ್ನ ಬಂದ್ ಮಾಡ್ಬಿಡ್ಬೇಕು. ಯಾಕೆ ಬಂದ್ ಮಾಡ್ಬಿಡ್ಬೇಕು? ಏನ್ ತೊಂದರೆ ಆಗಿದೆ? ಹೊಟ್ಟೆ ಉರಿನಾ? ಥರ್ಡ್ ಐ ಚಾನೆಲ್ಗೆ ಹತ್ರ ಒಂದು 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಏನೋ ಇದ್ದಾರೆ ನಾನು ಗಮನಿಸ್ದಂಗೆ. ಸುಬ್ರಹ್ಮಣ್ಯ ಎಸ್ ಅಂಡಿಗೆ ಇವ್ರ ಚಾನಲ್ ಅನ್ನೇ ಡಿಲೀಟ್ ಮಾಡ್ಬಿಡ್ಬೇಕಂತೆ. ಇನ್ನು ಎಷ್ಟು ಹೊಟ್ಟೆ ಉರಿ ಇದೆ ಮಾರಾಯ. ನೀನ್ ಪಬ್ಲಿಕ್ ಮಿರರ್ನ ಯಾರು ಮೂಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ನಿನಗ್ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದ್ ಚಾನಲ್ನ ಮುಚ್ಚಾಕ್ಬಿಡ್ಬೇಕು ಅಂತ ಹೇಳೋದಾ? ಆ ಸಮೀರ್ ನೋಡು, ಒಂದ್ ಮಾಡಿ ರಾತ್ರಿ ಕೋಟ್ಯಾಂತರ ಜನ ನೋಡಿದ್ರು. ಲಕ್ಷಾಂತರ ಅಲ್ಲ, ಕೋಟಿ ಮೇಲ್ ನೋಡಿದಾರ ಜನ. ನೀನ್ ನೋಡಕ್ ಒಂದ್ 3-4 ಸಾವಿರ ಜನನೂ ಇಲ್ವಲ್ಲ. ಅದು ಹೊಟ್ಟೆ ಊರಿಗೆ ನೀನ್ ಈ ಸ್ಟೇಟ್ಮೆಂಟ್ ನ ಕೊಡೋದಾ? ಕುಡ್ಲಾ ರಾಮ್ ಪೇಜ್, ಅದನ್ನ ಗಾಮ್ ಪೇಜ್ ಅಂತ ಹೇಳಿ ಕೆಟ್ಟದಾಗ ಓದ್ತೀಯ. ಇನ್ನೆಷ್ಟು ತಲೆನಲ್ಲಿ ಬುದ್ಧಿ ಇರ್ಬೇಕು ನಿನಗೆ? ಮತ್ತೆ SIT ಅವ್ರ ಮೇಲೇನು ಆಪಾದನೆಯನ್ನ ಮಾಡ್ತೀಯ. ಮಧ್ಯಂತರ ವರದಿಯನ್ನ ಅವರು ಕೋರ್ಟಿಗೆ ಸಲ್ಲಿಸಿರೋ ಅಂಥದ್ದು ಹಾಗೂ ಸರ್ಕಾರಕ್ಕೆ ಸಲ್ಲಿಸಿರೋ ಅಂಥದ್ದು ಹೌದು. ಮಧ್ಯಂತರ ವರದಿಯ ಮೇಲೆ ಯಾವುದೇ ನಿರ್ಧಾರಗಳನ್ನ ತಗೊಳ್ಳಲ್ಲ. ಎಷ್ಟು ಕೆಲಸ ಆಗಿದೆ ಅಂತ ನೋಡೋದಕ್ಕೆ ಅಷ್ಟೇ. ಎಷ್ಟರವರೆಗೆ ಇನ್ವೆಸ್ಟಿಗೇಷನ್ ಬಂದಿದೆ ಅಂತ ಹೇಳಿ ಕೇಳಿದ್ದಾರೆ, ಅವ್ರು ಕೊಟ್ಟಿದ್ದಾರೆ. ಆದ್ರೆ ಅಂತಿಮ ವರದಿ ಆಗಿ ಅದು ಕೋರ್ಟಿಗೆ ಬಂದು ಕೋರ್ಟ್ ಅಲ್ಲಿ ಅದು ಚಾರ್ಜ್ ಶೀಟೋ ಮಗದೊಂದು ಆಗುವವರೆಗೂ ಯಾವುದೇ ನಿರ್ಧಾರವನ್ನ ತಗೊಳ್ಳಿಕ್ಕೆ ಬರಲ್ಲ. ಮತ್ತೆ ಎರಡನೇ ಅಲಿಗೇಷನ್ ಏನಪ್ಪಾ ಅಂದ್ರೆ, ದೀಪಕ್ ಖೋಸ್ಲಾ ಅವರನ್ನ ಸೀನಿಯರ್ ಕೌನ್ಸಿಲ್ ಅನ್ನ ಇವರು ಏನೋ ಹೋರಾಟಗಾರರು ಹೈರ್ ಮಾಡ್ಕೊಂಡಿದ್ದಾರೆ. ಮಾಡ್ಕೊಳ್ಳಿ ಬಿಡು, ನಿಂದೇನ್ ಹೋಗ್ಬೇಕು? ಅದಕ್ಕೆ ಎಲ್ಲಿಂದ ಯಾರು ಫಂಡ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದೀಯ ನೀನು.
ಫಂಡ್ ಮಾಡ್ತಾ ಇರೋದಕ್ಕೆ ಅವ್ರು ಹೈಯರ್ ಮಾಡ್ಕೊಂಡಿದ್ದಾರೆ ಅನ್ನೋ ಅಲಿಗೇಷನ್ಸು ಇದೆ. ಅದನ್ನ ನಿನಗೆ ಯಾರೋ ಬೇರೆಯವ್ರು ಹೇಳಿದ್ದಾರೆ ಅನ್ನೋ ಅಲಿಗೇಷನ್ ಮಾಡಿದ್ಯಾ. ಸರಿ, ನೀನು ವಕೀಲರನ್ನ ಅಷ್ಟು ದೊಡ್ಡ ವಕೀಲರನ್ನ ಮಾಡಿದ ಮೇಲೆ ಇದಕ್ ಮೊದ್ಲು ಮಾಡಿದ್ದಲ್ಲ ಸ್ಟೇಟ್ಮೆಂಟ್, ಇವರೆಲ್ಲ ಒಳಗಡೆ ಹೋಗ್ತಾರೆ ಅಂತ. ಹೆಂಗ್ ಹೋಗೋದು? ಎಷ್ಟು ದೊಡ್ಡ ವಕೀಲರು ಇರುವಾಗ ಅವ್ರನ್ನ ಹೋಗಕ್ ಬಿಟ್ಬಿಡ್ತಾರ? ಕೇಸ್ ವಿನ್ ಆಗ್ಬೇಕು ಅಂತಲ್ವಾ ಅಷ್ಟು ದೊಡ್ಡ ವಕೀಲರಿಗೆ ಅಷ್ಟು ದೊಡ್ಡ ಫೀಸ್ ಕೊಟ್ಟು ಇಟ್ಕೊಳ್ಳೋದು. ಅದ್ಯಾರು ನಿನಗೆ ತಜ್ಞರು ಹೇಳಿದ್ದು? ಕಾನೂನು ತಜ್ಞರು ಅಂತ ಒಂದು ಮಹಾನ್ ತಜ್ಞರನ್ನ ಎಲ್ಲಿಂದ ಹುಡ್ಕೊಂಬಂದೆ? ಒಂದ್ಸತಿ ನಿನ್ ಚಾನಲ್ ಅಲ್ಲಿ, ನಿನ್ ಪಬ್ಲಿಕ್ ಮಿರರ್ ಅಲ್ಲಿ ಅವರ ಮುಖಗಳನ್ನ ಸ್ವಲ್ಪ ತೋರ್ಸಪ್ಪ. ಆ ತಜ್ಞರಿಗೆ ಸ್ವಲ್ಪ ನಾನೇ ಕ್ಲಾಸ್ ಕೊಡ್ತೀನಿ, ಇಲ್ಲ ನನ್ನ ಹತ್ರ ಕಳಿಸ್ಕೊಡು. ನಾವೇನೋ ಸುಮಾರಾಗಿ ಓದ್ಕೊಂಡಿದೀವಿ, ಕಾನೂನು ವಿದ್ಯಾರ್ಥಿಗಳು ಅಂತ ಹೇಳ್ಕೊತೀನಿ, ನಾನೇ ಹೇಳ್ಕೊಡ್ತೀನಿ ಅವ್ರಿಗೆ. ಇದೇನಾ ನಿನ್ಗೆ ಆ ಕಾನೂನು ತಜ್ಞರು ಹೇಳ್ಕೊಟ್ಟಿರೋದು? ABCD ಗೊತ್ತಿಲ್ಲದೆ ಇರೋ ಇವ್ರುಗಳೆಲ್ಲ ಬಂದ್ಬಿಡ್ತಾರೆ ಕಾನೂನಿನ ಅರಿವು ಮೂಡ್ಸಕ್ಕೆ, ಮಹಾನ್ ವ್ಯಕ್ತಿಗಳು. ಇವರೇ ಒಂದ್ ಕಡೆ ಹೇಳ್ತಾರೆ ಮಹಾನ್ ಏನು ದೊಡ್ಡ ವಕೀಲರನ್ನ ನೇಮಿಸ್ಕೊಂಡಿದ್ದಾರೆ ಅಂತ, ಈ ಕಡೆ ಇವರೇ ಹೇಳ್ತಾರೆ ಇವರೆಲ್ಲ ಒಳಗಡೆ ಹೋಗ್ತಾರೆ ಅಂತ. ಮತ್ತೇನಕ್ಕೆ ಅವರೆಲ್ಲ ಇರೋವಂಥದ್ದು? ಅವರು ಜೈಲಲ್ಲಿ ಹೋಗ್ಬಿಟ್ಟು ಮುದ್ದೆ ಮುರಿತಾರಪ್ಪ. ಕರ್ನಾಟಕದಲ್ಲಿ ಏನಾದ್ರು ಯಾರಾದ್ರೂ ಜೈಲ್ಗೆ ಹೋದ್ರೆ ಇದೇನಿದು ಚಪಾತಿ ಮುರಿಯೋದು? ಎಲ್ಲೋ ಎಕ್ಸ್ಪೀರಿಯನ್ಸ್ ಇರ್ಬೇಕು ನಿಮ್ಗೆ. ಸರಿ, ಅದ್ ಏನೇ ಇರ್ಲಿ ವಸಂತ ಗಿಳಿಯಾರ್ ಅವ್ರೆ, ಇನ್ನೂ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ನೀವು. ಪ್ರಿಯಾಂಕ್ ಖರ್ಗೆ ಅವ್ರು ಇರ್ಬೋದು, ನಮ್ಮ ಏನು BK ಹರಿಪ್ರಸಾದ್ ಇರ್ಬೋದು, ಇವ್ರಿಗೆ ಕೇಂದ್ರದ ಜೊತೆಗೆ ನಂಟಿದೆ, ಇವರೇ ಹೋರಾಟಗಾರರಿಗೆ ಸಪೋರ್ಟ್ ಮಾಡ್ತಾ ಇರೋದು ಅಂತ ಹೇಳಿ. ಹಾಗಾದ್ರೆ ಕೇಂದ್ರದಲ್ಲಿ ಮೋದಿಜಿ ಸರ್ಕಾರ ಇರುವಂತದ್ದು, ಅವ್ರ ಜೊತೆಗೆ ಇವ್ರು ಯಾಕೆ ನಂಟಿಟ್ಕೋತಾರೆ ಕಾಂಗ್ರೆಸ್ನವರು? ಅವ್ರಿಗೆ ಗೊತ್ತಾದ್ರೆ ಅವರು ಗುಮ್ತಾರೆ, ನಿಮ್ಗೆ ತಜ್ಞರು ಗುಮ್ತಾರೆ. ಕಾನೂನನ್ನ ನೀವು ತಪ್ಪಾಗಿ ಹೇಳ್ತಾ ಇರೋದಕ್ಕೆ. ಒಡಿಯೋದು ಮ್ಯಾನ್ ಹ್ಯಾಂಡ್ಲಿಂಗು ನಮ್ಮ ಕಾನೂನಿನಲ್ಲಿ ಕಾನೂನು ಬಾಹಿರ, ಒಡಿಯೋಂಗಿಲ್ಲ, ಅದರ್ಥ ಮಾಡ್ಕೋಬೇಕು. ಸರಿ ಸ್ನೇಹಿತರೆ, ಇದೆಲ್ಲದರ ಜೊತೆಗೆ ಇನ್ನೊಂದು ಸ್ಟೇಟ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಇವರ ಹೊಟ್ಟೆ ಉರಿ ಸ್ಟೇಟ್ಮೆಂಟ್, ಈ ಎಲ್ಲಾ ಹೋರಾಟಗಾರರನ್ನ ಜೈಲಿಗೆ ಕಳಿಸ್ಲೇಬೇಕು. ಇದನ್ನ ನಮ್ಮ ಪರಮೇಶ್ವರ್ ಸರ್ ಅವರು ಸದನದಲ್ಲಿ ಮಾತಾಡಿ ಅದನ್ನ ಮಾಡ್ಬಿಡ್ಬೇಕು ಅಂತ. ಅದು ಕೋರ್ಟ್ ಅಲ್ಲಿ ಮಾತಾಡೋದು ಕಣಯ್ಯ. ವಿರೋಧ ಪಕ್ಷದವ್ರಿಗೆ ಹೇಳಿದ್ರೆ ಏನ್ ವಿರೋಧ ಪಕ್ಷದವ್ರು ಒಳಗಡೆ ತಗೊಂಡೋಗಿ ಹಾಕ್ತಾರ? ಕೋರ್ಟ್ ಅಲ್ಲಿ ತೀರ್ಮಾನ ಆಗ್ಬೇಕು. ನ್ಯಾಯ ನೀತಿ ಎಲ್ಲ ಏನೆಲ್ಲ ಇದೆ ಅದು ಕೋರ್ಟ್ ಅಲ್ಲಿ ಆಗುವಂತದ್ದು. ವಾದ ವಿವಾದ ಎಲ್ಲಾನು ಅಲ್ಲಿ ಸದನದಲ್ಲಿ ಚರ್ಚೆ ಆಗೋ ವಿಚಾರಗಳು ಯಾವುವು, ಕೋರ್ಟ್ ಅಲ್ಲಿ ನಿರ್ಧಾರ ಆಗ್ಬೇಕಾಗಿರೋ ವಿಚಾರಗಳು ಯಾವುವು ಅಂತಾನು ಗೊತ್ತಿಲ್ಲ. ಪರಮೇಶ್ವರ್ ಅವ್ರಿಗೆ ಇವ್ರು ಹೇಳ್ತಾ ಇದಾರೆ ಇವ್ರನ್ನೆಲ್ಲ ಜೈಲಿಗೆ ಹಾಕ್ಸ್ಬಿಡಿ ಅಂತ. ಪರಮೇಶ್ವರ್ ಅವರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿ ಅವರೊಬ್ರು ಹೋಮ್ ಮಿನಿಸ್ಟರ್ ಆಗಿ SIT ಅನ್ನ ರಚನೆ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಟ್ಟಿದಾರಪ್ಪ. ಅವ್ರ ಹೆಂಗ್ ಜೈಲ್ಗೆ ಹಾಕ್ಸಕ್ಕಾಗತ್ತೆ? ಒಳ್ಳೆ ಕತೆ ಆಯ್ತು. ABCD ಗೊತ್ತಿಲ್ದವ್ರೆಲ್ಲ ಬಂದ್ಬಿಡ್ತಾರೆ ಹಿಂಗೆ ಸುಮ್ನೆ ರೆಡ್ ಬಸ್ ಹತ್ಕೊಂಡ್ ಬಂದಂಗೆ ಬಂದ್ಬಿಡೋದು. ಆಮೇಲೆ ರೆಡ್ ಬಸ್ ಅಂದ್ರೆ ನೆನ್ಪಾಯ್ತು, ಮೈಸೂರಿಂದ ಯಾರೋ ಫೋನ್ ಮಾಡಿದ್ರು, ಅದನ್ನ ಕೇಳಿಸ್ತಾನೆ. ಅವನ್ಗೆ ಹೆಸರಿಲ್ಲ ಏನಿಲ್ಲ, ಅವನ್ ಮಾತಾಡ್ತಾ ಹೇಳ್ತಾನೆ, ಗಿರೀಶ್ ಮಟ್ಟಣ್ಣನವರ ಮನೆಯಲ್ಲಿ ನಾನಿದ್ದೆ, ಮಹೇಶ್ ತಿಮ್ರೋಡಿ ಅವರನ್ನ ನೋಡಿದೀನಿ, ಇವರೆಲ್ಲ ಬಂದ್ಬಿಟ್ಟು ದುಡ್ಡು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸೌಜನ್ಯ ಹೆಸರಲ್ಲಿ ದುಡ್ಡು ಮಾಡ್ಕೊಂತ ಇದ್ದಾರೆ, ಸೌಜನ್ಯ ಪರವಾಗಿ ಇವ್ರು ಹೋರಾಟ ಮಾಡ್ತಾ ಇಲ್ಲ, ಇವ್ರೇನಾರು ಸಿಕ್ಕರೆ ಹೊಡೆದಾಕ್ಬಿಡ್ತೀನಿ ನಾನು, ಇವ್ರು ಡ್ರೈವರ್ ಆಗಿ ಇವ್ರ ಮನೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ, ಗಿರೀಶ್ ಮಟ್ಟಣ್ಣನವ್ರ ಮನೆಯಲ್ಲಿ. ಮತ್ತೆ ಯಾಕೆ ಅಲ್ಲಿಂದ ಓಡೋಗ್ಬಿಟ್ಟೆ? ಗಿರೀಶ್ ಮಟ್ಟಣ್ಣವ್ರು ಅವ್ರ ಮನೆಯಿಂದ ಯಾಕೆ ಓಡೋಗ್ಬಿಟ್ಟೆ? ಅವಾಗ್ಲೇ ಹೊಡಿಬೇಕಾಗಿತ್ತಪ್ಪ. ಕೈಯಲ್ಲಿ ಸಿಕ್ಕಿರುವಾಗ ಅವ್ರ ಮನೆ ಗೊತ್ತು, ಅವ್ರ ಕಾರ್ ಗೊತ್ತು, ಅವ್ರ ಅಡ್ರೆಸ್ ಗೊತ್ತು. ಅವಾಗ ಹೊಡಿಲಿಲ್ಲ ಇವನು ಫೋನ್ ಮಾಡ್ಬಿಟ್ಟು ಯಾರಿಗೆ? ನಮ್ಮ ವಸಂತ ಗಿಳಿಯಾರ್ ಅವ್ರಿಗೆ ಗೌರವಾನ್ವಿತರಿಗೆ ಫೋನ್ ಮಾಡಿ ಒಳ್ಳೆ ತಜ್ಞರ ತರ ಆ ಕಡೆಯಿಂದ ಹೇಳೋದು, ನನ್ನ ಕೈಲಿ ಏನಾರು ಸಿಕ್ಕರೆ ಹೊಡೆದಾಕ್ಬಿಡ್ತಾ ಇದ್ದೆ ನಾನು ಅಂತ. ಸೊ ಈ ತರ ಇನ್ನೊಬ್ರನ್ನ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂತ ಒಂದು ವಿಚಾರಗಳಿಗೆಲ್ಲ ಪ್ರೋತ್ಸಾಹ ಕೊಡ್ತಾ ಇರುವ ಪಬ್ಲಿಕ್ ಮಿರರ್ ಚಾನೆಲ್ ಅನ್ನ ಫಸ್ಟ್ ಬಂದ್ ಮಾಡ್ಕೊಂಡ್ಬಿಡ್ತಾರೆ ಇವರು. ಯಾಕಂದ್ರೆ ಎಲ್ಲಾ ವಿಚಾರಗಳನ್ನ ಕಾನೂನು ಬದ್ಧವಾಗಿ ಹೇಳಿದೀನಲ್ಲ, ಅವರು ಲಯಬದ್ಧವಾಗಿ ಪಾಪ ಹೇಳಿದಾರೆ ಅಂತ ಹಾಡು ಹೇಳ್ದಂಗೆ, ನಾವಿಲ್ಲಿ ಕಾನೂನು ಬದ್ಧವಾಗಿ ಹೇಳ್ತಾ ಇದ್ದೀನಿ. ಫಸ್ಟ್ ಪಬ್ಲಿಕ್ ಮಿರರ್ ಚಾನೆಲ್ ಅನ್ನ ಬಂದ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕರೆ ಕೊಡ್ತಾರೆ, ಪೊಲೀಸ್ನವರು ಕರ್ಕೊಂಬಂದು ಹೊಡಿಬೇಕಂತೆ. ಅದನ್ನ ಪರಮೇಶ್ವರ್ ಅವರು ಹೇಳ್ಬೇಕಂತೆ. ಏನ್ರಿ ಇದು? ಏನ್ರಿ ನೀವು ಚಾನೆಲ್ ನಡೆಸ್ತಾ ಇರೋದು? ನೀವು ನಿಮ್ ಯೋಗ್ಯತೆನೋ ಸರಿ, ಅದೇನೇ ಇರ್ಲಿ ಸ್ನೇಹಿತರೆ, ಸೋಪ್ ಗೀಪ್ ಮಾರ್ಕೊಂಡು ನೆಮ್ಮದಿಯಾಗಿರ್ಲಿ ನಮ್ಮ ವಸಂತ ಗಿಳಿಯಾರ್ ಅವರು. ಅವ್ರಿಗೆ ಈ ವಿಡಿಯೋನ ನೀವೆಲ್ಲರೂ ಸೇರಿ ಬೇಗ, ಆದಷ್ಟು ಬೇಗ ಶೇರ್ ಅಂತ ಶೇರ್ ಮಾಡಿ ಕುಂದಾಪುರಕ್ಕೆ ರೀಚ್ ಆಗ್ಬೇಕು.
ಯಾವಾಗ್ವರ್ಗುನು ಈ ರೀತಿಯಾಗಿ ಒಂದು ಹೆಣ್ಮಗಳಿಗೆ ಸೌಜನ್ಯ ಹೆಣ್ಮಗಳಿಗಾಗಿರೋ ಅನ್ಯಾಯದ ವಿರುದ್ಧ ನಿಂತ್ಕೊಂತಾರೆ. ಇವ್ರು ಯಾರುನು ಯೂಟ್ಯೂಬ್ ಅಲ್ಲಿ ಇರಬಾರ್ದು, ಓಡಿಸಿ ಮನೆಗೆ ಹೇಳ್ತೀನಿ, ರೈಟ್ ಅಂತ. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಥ್ಯಾಂಕ್ ಯು ಫ್ರೆಂಡ್ಸ್.